ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಒಂದು ಪುಟಾಣಿ ಹುಡುಗಿ ನಿಯಾನ ಕುರಿತು ಕೇಳೋಣ. ಕೆಲವು ತಿಂಗಳುಗಳ ಹಿಂದೆ ನಮ್ಮ ಚಿಕ್ಕಮ್ಮ ಚೀನಾದಿಂದ ಭಾರತಕ್ಕೆ ಹೊಸ ವರ್ಷವನ್ನು ನಮ್ಮೊಂದಿಗೆ ಆಚರಿಸಲು ಹಿಂದಿರುಗಿದಳು. ನಾವೆಲ್ಲರೂ ಸೇರಿ ಹೊಸ ವರ್ಷವನ್ನು ಸಂಭ್ರಮದಿಂದ ಆಚರಿಸಿದ್ದೆವು. ಕೆಲವು ದಿನಗಳು ನಮ್ಮೊಂದಿಗೆ ಇದ್ದು ಚಿಕ್ಕಮ್ಮ ಮತ್ತೆ ಚೀನಾಕ್ಕೆ ಮರಳಿದಳು. ಅದೇ ಸಮಯದಲ್ಲಿ ನನ್ನ ಸಹೋದರಿಯು ಶೀತ ಮತ್ತು ಜ್ವರದಿಂದ ಕೊರಗುತ್ತಿದ್ದಳು. ಅಲ್ಲಿಯವರೆಗೂ ನಾವು ಕೋವಿಡ್-19 ಬಗ್ಗೆ ಸಾಕಷ್ಟು ಕಡೆ ಕೇಳಿದ್ದೆವು. ಅದು ಯಾವ ರೀತಿ ಚೀನಾ ಮತ್ತು ಇಟಲಿಯಲ್ಲಿ ಗಂಭೀರ ಪರಿಸ್ಥಿತಿಯನ್ನು ಉಂಟುಮಾಡಿರುವುದು. 30 ಜನವರಿ 2020ರಂದು ಥೈಲ್ಯಾಂಡ್ನಲ್ಲಿ ಮೊದಲ ಬಾರಿ ಕೊರೋನಾ ರೋಗಿ ಕಂಡಿರುವುದಾಗಿ WHO ತಿಳಿಸಿತು. ಹಾಗೆಯೇ 31 ಡಿಸೆಂಬರ್ 2019ರಂದು ವುಹಾನ್ ಆರೋಗ್ಯ ಸಂಸ್ಥೆಯು ಸಾಕಷ್ಟು ರೋಗಿಗಳು ನ್ಯುಮೋನಿಯಾ ಲಕ್ಷಣಗಳನ್ನು ಹೊಂದಿರುವುದಾಗಿ ತಿಳಿಸಿತು. ನಮ್ಮ ಮನೆಯಲ್ಲಿ ಇನ್ನೂ ಕೆಲವರಲ್ಲಿ ಅದೇ ಲಕ್ಷಣಗಳು ಕಾಣಿಸುತ್ತಿದ್ದವು. ಹಾಗೆಯೇ ನನ್ನ ಸಹೋದರಿಯ ಸ್ಥಿತಿ ಇನ್ನಷ್ಟು ಗಂಭೀರವಾಗಿ ತೊಡಗಿತ್ತು. ನನ್ನ ಸಹೋದರಿಗೆ ವೈದ್ಯರು ತಪಾಸಣೆ ಮಾಡಿದರು. ಸಾಮಾನ್ಯ ಶೀತ ಎಂದು ತಿಳಿಸಿ ಔಷಧಿಗಳನ್ನು ನೀಡಿದರು. ಆದರೆ ಇದರಿಂದ ಯಾವುದೇ ಪ್ರಯೋಜನ ಇರಲಿಲ್ಲ. ಅವರು ಬೇರೆ ಆಸ್ಪತ್ರೆಗೆ ಹೋಗುವುದಾಗಿ ತಿಳಿಸಿದರು. ನಾವು ಇನ್ನೊಂದು ಆಸ್ಪತ್ರೆಗೆ ಭೇಟಿಯಾದಾಗ ಅಲ್ಲಿನ ವೈದ್ಯರು ಕೊರೋನಾದ ಲಕ್ಷಣಗಳೆಂದು ತಿಳಿಸಿದರು. ಕೊರೋನಾದ ಲಕ್ಷಣಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆಯಾಗಿದ್ದರೂ ಕೆಲವು ಲಕ್ಷಣಗಳು ಮಾತ್ರ ಸಾಮಾನ್ಯವಾಗಿರುತ್ತವೆ. ಇವುಗಳನ್ನು 2 ರೀತಿಯಲ್ಲಿ ವಿಂಗಡಿಸಿದ್ದಾರೆ: ಸಾಮಾನ್ಯ ಲಕ್ಷಣಗಳು ಮತ್ತು ವಿಪರೀತ ಲಕ್ಷಣಗಳು. ಸಾಮಾನ್ಯ ಲಕ್ಷಣಗಳೆಂದರೆ ಜ್ವರ, ಕೆಮ್ಮು, ಶೀತ, ಕೈಕಾಲು ನೋವು, ಗಂಟಲು ನೋವು, ಒಣಕೆಮ್ಮು, ಕೆಲವರಲ್ಲಿ ಉಸಿರಾಟದ ತೊಂದರೆಗಳು ಇರುತ್ತವೆ. ವಿಪರೀತ ಪರಿಸ್ಥಿತಿಯಲ್ಲಿ ದೇಹದ ಉಷ್ಣತೆ ಹೆಚ್ಚಾಗಿರುತ್ತದೆ, ಗಂಟಲು ನೋವು ಹಾಗೂ ದೇಹದ ನೋವು ತೀವ್ರವಾಗಿರುತ್ತದೆ, ಉಸಿರಾಟದ ಗಂಭೀರ ಪರಿಸ್ಥಿತಿ ಕಾಣಿಸುತ್ತದೆ, ಶ್ವಾಸಕೋಶಗಳಲ್ಲಿ ನೋವು, ಕಫದಿಂದ ಕೂಡಿದ ಕೆಮ್ಮು ಕಾಣಿಸುತ್ತದೆ. ಸಾಮಾನ್ಯವಾಗಿ ನ್ಯುಮೋನಿಯಾದ ಎಲ್ಲ ಲಕ್ಷಣಗಳು ಇರುತ್ತವೆ. ರೋಗದ ಲಕ್ಷಣಗಳು ತೀವ್ರವಾಗಿದ್ದರೆ ಮೂತ್ರಕೋಶಗಳು ಕಾರ್ಯನಿರ್ವಹಿಸುವುದು ಕಷ್ಟವಾಗುತ್ತದೆ. ಹಾಗೆಯೇ ವೈದ್ಯರು ನಮಗೆ ಕೊರೋನಾದ ಚಿಕಿತ್ಸೆಯ ಬಗ್ಗೆ ಕೂಡ ಕೆಲವು ವಿಷಯಗಳನ್ನು ತಿಳಿಸಿದರು. ನಮಗೂ ಹಾಗೂ ನಮ್ಮ ಕುಟುಂಬದವರಿಗೆ ಸೋಂಕು ಹರಡದಂತೆ ಕಾಪಾಡಿಕೊಳ್ಳುವುದು ಮುಖ್ಯ. ನಾವು ಮನೆಯಲ್ಲೇ ಇದ್ದು ಸೋಂಕು ಹರಡದಂತೆ ಇರುವುದು ಕ್ವಾರಂಟೈನ್ ಎನ್ನುತ್ತೇವೆ. ಎಚ್ಚರಿಕೆಯಾಗಿ ಗಾಳಿ ಬೆಳಕು ಇರುವಂತಹ ಸ್ವಚ್ಛ ಕೋಣೆಯಲ್ಲಿ ಇರುವುದು ಹಾಗೂ ಸಾಧ್ಯವಾದರೆ ನಮ್ಮ ಸ್ನಾನ ಶೌಚದ ಕೋಣೆ ಪ್ರತ್ಯೇಕವಾಗಿರಿಸುವುದು ಮುಖ್ಯ. ನಮಗೆ ಯಾವುದೇ ರೋಗದ ಲಕ್ಷಣಗಳು ಇಲ್ಲದಿದ್ದರೂ ಕೂಡ ಗರ್ಭಿಣಿಯರಿಗೆ ಹಾಗೂ ಮಕ್ಕಳಿಂದ ದೂರವಿರುವುದು ಮುಖ್ಯ ಎಂದು ವೈದ್ಯರು ತಿಳಿಸಿದರು. ಮನೆಯಲ್ಲಿಯೇ ಕೂಡ ನಮ್ಮ ಕೋಣೆ ಬಿಟ್ಟು ಇತರೆ ಜಾಗಗಳಿಗೆ ಹೋಗದೇ ಇರುವುದು, ಹಾಗೆಯೇ ಹ್ಯಾಂಡ್ ವಾಶ್ ಮತ್ತು ಸ್ಯಾನಿಟೈಸರ್ನಿಂದ ಕೈಗಳನ್ನು ಆಗಾಗ್ಗೆ ತೊಳೆದುಕೊಳ್ಳುವುದು, ಸತತವಾಗಿ ಮಾಸ್ಕ್ ಧರಿಸುವುದು ಮುಖ್ಯ. ಪ್ರತಿ 6 ರಿಂದ 8 ಗಂಟೆಗಳಿಗೆ ಮಾಸ್ಕ್ ಅನ್ನು ಬದಲಾಯಿಸಬೇಕು. ಪ್ರಯೋಗಾಲಯದಲ್ಲಿ PCR ಪರೀಕ್ಷೆ ನಡೆಸಿ ಕೊರೋನಾದ ಬಗ್ಗೆ ತಿಳಿದುಕೊಳ್ಳುತ್ತಾರೆ. ಇಲ್ಲಿ ರೋಗಿಯ ಲಾಲಾಜಲವನ್ನು ಪರೀಕ್ಷೆ ಮಾಡಿ ಅದರಲ್ಲಿರುವ ವೈರಸ್ ಕುರಿತು ತಿಳಿಯುತ್ತಾರೆ. ಕೊರೋನಾ ರೋಗಕ್ಕೆ ಆಂಟಿವೈರಲ್, ಆಂಟಿಬಯೋಟಿಕ್ಸ್ ಹಾಗೂ ಸ್ಟೀರಾಯ್ಡ್ನಂತಹ ಔಷಧಿಗಳನ್ನು ಕೊಡುತ್ತಿದ್ದಾರೆ. ಹಾಗೆಯೇ ವಿಪರೀತ ಪರಿಸ್ಥಿತಿಯಲ್ಲಿ ಕೊರೋನಾ ರೋಗಕ್ಕೆ ಪ್ಲಾಸ್ಮಾ ಚಿಕಿತ್ಸೆ ಕೊಡುತ್ತಿದ್ದಾರೆ. ಪ್ಲಾಸ್ಮಾ ಚಿಕಿತ್ಸೆಯಲ್ಲಿ ಕೊರೋನಾದಿಂದ ಗುಣಮುಖರಾದವರ ರೋಗಿಗಳಿಂದ ರಕ್ತವನ್ನು ಸಂಗ್ರಹಿಸಿ ರೋಗಿಗಳಿಗೆ ನೀಡುತ್ತಾರೆ. ಏಕೆಂದರೆ ಗುಣಮುಖರಾದವರ ರಕ್ತದಲ್ಲಿ ಕೊರೋನಾ ವಿರುದ್ಧ ಹೋರಾಡುವ ಶಕ್ತಿ ಇರುತ್ತದೆ. ಹೀಗೆ ಇದು ಕೊರೋನಾ ರೋಗಿಗಳಿಗೆ ಸಹಾಯ ಮಾಡುತ್ತದೆ. ಈ ರೋಗದಿಂದ ಹೋರಾಡಲು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದು ಅಗತ್ಯ. ಅದಕ್ಕಾಗಿ ವಿಟಮಿನ್ ಸಿ ಹೆಚ್ಚು ಇರುವ ಪದಾರ್ಥಗಳನ್ನು ತಿನ್ನುವುದು, ಜಿಂಕ್ ಟ್ಯಾಬ್ಲೆಟ್ಸ್ಗಳನ್ನು ತೆಗೆದುಕೊಳ್ಳುವುದು, ಮಾಂಸ, ಮೊಟ್ಟೆ ಹಾಗೂ ಹಾಲು ಮುಂತಾದವು ಪದಾರ್ಥಗಳನ್ನು ಸೇವಿಸುವುದು ಅಗತ್ಯ. ಇಂತಹ ಮಹಾಮಾರಿಯಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬೇಕು. ಅದಕ್ಕಾಗಿ ಅಗತ್ಯವಿದ್ದರೆ ಮಾತ್ರ ಮನೆಯಿಂದ ಹೊರಹೋಗುವುದು ಹಾಗೂ ಮನೆಯಿಂದ ಹೊರಹೋಗುವಾಗ ಮಾಸ್ಕ್ ಧರಿಸಬೇಕು. ಎಲ್ಲ ಕಡೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕು. ನಮ್ಮನ್ನು
ಹಾಗೂ ನಮ್ಮ ಕುಟುಂಬದವರನ್ನು ಈ ಮಹಾಮಾರಿಯಿಂದ ರಕ್ಷಿಸೋಣ. ಆರೋಗ್ಯದಿಂದಿರಿ, ಸುರಕ್ಷಿತವಾಗಿರಿ.